ಈ ಕಡೆಗೆ ನಟ ಯಶ್ ಅವರು ಸ್ಯಾಂಡಲ್ವುಡ್ನ ಹೆಸರನ್ನ ಪ್ರಪಂಚದಾದ್ಯಂತ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಯಶ್ ಯಾರು ಅಂದರೆ ಸ್ಯಾಂಡಲ್ವುಡ್ನ ನಟ ಅಂತ ಹೇಳಿ. ಆದರೆ ಅವರ ತಾಯಿ ಮಾತ್ರ ಅವಾಗವಾಗ ವಿವಾದಗಳ ಮೂಲಕವಾಗಿಯೇ ಹೆಸರುವಾಸಿ ಆಗ್ತಾ ಇದ್ದಾರೆ ಕರ್ನಾಟಕದಾದ್ಯಂತ. ಅವರು ಪ್ರಪಂಚದಾದ್ಯಂತ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ. ವಿವಾದದ ಮೂಲಕವಾಗಿ ಕರ್ನಾಟಕದಾದ್ಯಂತ ಹೆಸರು ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಏನಾಗಿದೆ ಇವರ ಲ್ಯಾಂಡ್ ಗಲಾಟೆ, ಅದೊಂದು ಡೀಟೇಲ್ ಇದೆ ನೋಡಿ. ಹಾಸನದಲ್ಲಿ ನಿವೇಶನಕ್ಕಾಗಿ ನಟ ಯಶ್ ತಾಯಿ ಪುಷ್ಪ ಗಲಾಟೆ. ಒಂದೇ ಸೈಟ್ಗೆ ಎರಡೆರಡು ದಾಖಲೆ, ಅಧಿಕಾರಿಗಳ ಎಡವಟ್ಟು. ಅಧಿಕಾರಿಗಳ ಗೋಲ್ಮಾಲ್ನಿಂದ ಸೃಷ್ಟಿಯಾಯ್ತಾ ಗೊಂದಲ. ಹಾಸನದ ವಿದ್ಯಾನಗರದಲ್ಲಿ ನಟ ಯಶ್ ತಾಯಿ ಪುಷ್ಪ ಭೂ ಒತ್ತುವರಿ ಗಲಾಟೆ ಮುಗಿಯುವ ಲಕ್ಷಣಗಳೇ ಕಾಣ್ತಿಲ್ಲ. ಸದ್ಯ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡುವ ವಿದ್ಯಾನಗರದಲ್ಲಿರುವ 4060 ಅಳತೆಯ ನಿವೇಶನವನ್ನು ಜನವರಿ 29, 2020ರಲ್ಲಿ ಯಶ್ ತಾಯಿ ಪುಷ್ಪ ಅಮೆರಿಕಾದಲ್ಲಿ ವಾಸವಾಗಿರುವ ಗಿರೀಶ್ ಕಮ್ ಮಹಲಿಂಗಪ್ಪ ಅವರಿಂದ ಖರೀದಿ ಮಾಡಿ ಕಾಂಪೌಂಡ್ ಹಾಕಿದ್ರು. ಈ ಹಿಂದೆ ಅಂದ್ರೆ 1982ರಲ್ಲಿ ಚಿಕ್ಕೇಗೌಡರಿಂದ ಪಿ ಮಲ್ಲೇಶ್ ಅನ್ನೋರು ಖರೀದಿಸಿದ್ದು, ಮಲ್ಲೇಶ್ರಿಂದ 2007ರಲ್ಲಿ ಗಿರೀಶ್ ಖರೀದಿ ಮಾಡಿದ್ರು. 1982ರಿಂದ ಇಬ್ಬರ ಹೆಸರಿನ ಮೂಲಕ ಮೂರನೇ ಮಾಲೀಕರಾಗಿ ಪುಷ್ಪ ಸೈಟ್ ಖರೀದಿಸಿದ್ದಾರೆ. 2020ರಲ್ಲಿ ಲಕ್ಷ್ಮಮ್ಮ ಅವರಿಂದ ಜಿಪಿಎ ಪಡೆದುಕೊಂಡಿರುವ ದೇವರಾಜು ಅವರು ಇದೇ ಸೈಟ್ ತಮಗೆ ಸೇರಿದು ಎಂದು ವಾದ ಮಾಡುತ್ತಿರುವುದಾಗಿ ಜಟಾಪಟಿ ಕಾರಣವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. 2023ರಲ್ಲಿ ಪುಷ್ಪ ಹಾಗೂ ನಟರಾಜ್ ವಿರುದ್ಧ ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ದೇವರಾಜು ದಾವೆ ಹೂಡಿದ್ರು. ದಾವೆ ನಡೆಯುವ ಮುಂಚೆಯೇ 3 ವರ್ಷದಿಂದಲೂ ಯಶ್ ತಾಯಿ ಪುಷ್ಪ ನಿವೇಶನ ಸ್ವಾಧೀನ ಹೊಂದಿದ್ದಾರೆ. ಪುಷ್ಪ ಹಾಗೂ ದೇವರಾಜು ಇಬ್ಬರ ಬಳಿಯೂ ನಿವೇಶನದ ತಮಗೆ ಸೇರಿದ ಎಂಬ ಬಗ್ಗೆ ದಾಖಲೆಗಳಿದ್ದು, ಇದರಲ್ಲಿ ಸ್ಪಷ್ಟವಾಗಿ ಒಂದೇ ಸ್ವತ್ತಿಗೆ ಎರಡೆರಡು ಚಕ್ಕುಬಂದಿ ಇರುವುದು ಬಹಿರಂಗವಾಗಿದೆ. ಇದೇ ವ್ಯತ್ಯಾಸದಿಂದ ಒಂದೇ ನಿವೇಶನಕ್ಕೆ ಎರಡೆರಡು ರೀತಿಯ ಸರ್ವೆ ನಂಬರ್, ಖಾತೆ ನಂಬರ್ ಹಾಗೂ ಪ್ರತ್ಯೇಕ ಈ ಸ್ವತ್ತು ಮಾಡಿ ಗೋಲ್ಮಾಲ್ ಮಾಡಿರುವುದು ಗೊತ್ತಾಗಿದೆ. ಎರಡು ಕಡೆಯವರು ಸ್ವತ್ತು ನಮ್ಮದೆಂದು ಹಕ್ಕು ಮಂಡಿಸುತ್ತಿದ್ದು, ಯಶ್ ತಾಯಿ ಪುಷ್ಪ ಮೋಸ ಹೋಗಿದ್ದಾರೆ ಎಂದು ದೇವರಾಜು ಹೇಳುತ್ತಿದ್ದಾರೆ. 42 ವರ್ಷಗಳಿಂದ ಇರದ ವಿವಾದ ಈಗ ಏಕೆ? ಗೊಂದಲದ ಹಿಂದೆ ಪಿಡಿಒ ನಟರಾಜ್ ಕೈವಾಡ. ನಟ ಯಶ್ ತಾಯಿ ಪುಷ್ಪ ಗಂಭೀರ ಆರೋಪ. ಇನ್ನು 1982ರಿಂದ 2023ರವರೆಗೆ ಇಲ್ಲದ ನಿವೇಶನದ ಮಾಲೀಕತ್ವದ ವಿವಾದ ಈಗ್ಯಾಕೆ ಎಂದು ಯಶ್ ತಾಯಿ ಪುಷ್ಪ ಕೇಳ್ತಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ ಪುಷ್ಪ, ನಮ್ಮ ಲಾಯರ್ ಎಲ್ಲಾ ದಾಖಲೆಗಳನ್ನ ಖುದ್ದು ಪರಿಶೀಲಿಸಿದ ನಂತರ 2020ರಲ್ಲಿ ನಿವೇಶನ ಖರೀದಿಸಿದ್ದೇನೆ. ನಮ್ಮ ಈ ಸ್ವತ್ತು ಚಕ್ಕುಬಂದಿಯಲ್ಲಿ ಪೂರ್ವಕ್ಕೆ ನಟರಾಜ್ ಎಂಬುವರಿಗೆ ಸೇರಿದ ನಿವೇಶನ, ಪಶ್ಚಿಮಕ್ಕೆ ನಾನು ಖರೀದಿಸಿರುವ ಮನೆ, ದಕ್ಷಿಣಕ್ಕೆ ರಸ್ತೆ, ಉತ್ತರಕ್ಕೆ ಖಾಲಿ ನಿವೇಶನ ಇದೆ ಎಂದು ನಮೂದಾಗಿದೆ. 42 ವರ್ಷಗಳಿಂದ ಇರದ ವಿವಾದ ಈಗ ಏಕೆ ಆರಂಭವಾಗಿದೆ? ಇದು ವಿವಾದದ ಹಿಂದೆ ಪಿಡಿಒ ನಟರಾಜ್ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಯಶ್ ತಾಯಿ ಎನ್ನುವ ಕಾರಣಕ್ಕೆ ವಿವಾದ ಮಾಡುತ್ತಿದ್ದಾರೆ. ನಮ್ಮ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುತ್ತಿದ್ದಾರೆ. ನನ್ನ ಹೆದರಿಸಿ ಕಿತ್ತುಕೊಳ್ಳಲು ಬಂದಿದ್ದಾರೆ. ಇದಕ್ಕೆಲ್ಲ ನಾನು ಹೆದರಲ್ಲ ಎಂದಿದ್ದಾರೆ. ಫಸ್ಟ್ ಹೇಳಿದೆ ನಿಮಗೆ, ಇದು ಫೇಕ್ ಡಾಕ್ಯುಮೆಂಟ್ಸು, ನಾವು ಪಕ್ಕ ತೊಗೊಂಡಿದ್ದೀವಿ. ಹಿಂದೆ ಏನೋ ಫೇಕ್, ಈಗ ಒಂದೊಂದು ಜಾಗಕ್ಕೆ ಎರಡೆರಡು ಮೂರು ಇದ್ರೆ ಅದು ನಮಗೆ ಗೊತ್ತಾಗಲ್ಲ. ನಮ್ಮದು ಪಕ್ಕ ಇದೆ. ಯಾರು ಮಾಡಿದ್ದಾರೆ ಅನ್ನೋದನ್ನು ಸರ್ಕಾರ ಕಂಡುಹಿಡಿಬೇಕು. ಇವತ್ತು ಕೊಟ್ಟಿದ್ದೀನಿ ನಾನು ಡಿ ಸಿ ಆಫೀಸ್ಗೆ. 42 ವರ್ಷದಿಂದ ಖಾಲಿ ಬಿಟ್ಕೊಂಡಿದ್ರು ಅಂದರೆ ಜಮೀನಿದು. ಈಗ ಈ ಕಡೆ ನಮಗೆ ಮನೆ ಇದೆ, ಆ ಕಡೆ ಇವರಿದ್ದಾರೆ, ಮುಂದ್ಗಡೆ ರಸ್ತೆ ಇದೆ. ನಮ್ದ್ರಲ್ಲಿ ಚೆಕ್ ಬಂದಿಲ್ ಕ್ಲಿಯರ್ ಆಗಿದೆ, ಅವ್ರ ಚೆಕ್ ಬಂದಿಲ್ ಹೊಲ ಅಂತ ಇದೆ. ಅದನ್ನು ಅವ್ರು ತೋರಿಸ್ಬೇಕಲ್ಲ. 42 ವರ್ಷದಲ್ಲಿ ನಮ್ಮ ಹೊಲ ಅಂದರೆ ನಮ್ದು ಅವಾಗ ನಾವು ತಗೊಂಡಾಗ ಹೊಲ ಇರಲಿಲ್ಲ. ಅದೆಲ್ಲಾನು ನೀವು ಕೋರ್ಟ್ ಪರಿಶೀಲನೆ ಮಾಡುತ್ತೆ. ಬಟ್ ಇವರು ಅರ್ಜೆಂಟ್ ಬಂದು ಗಲಾಟೆ ಮಾಡ್ತಿರೋದ್ರಿಂದ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಆಚೆ ಕೊಟ್ಟಿದ್ದೀನಿ. ಇವಾಗ ಪಬ್ಲಿಸಿಟಿ ಎಷ್ಟದಾಗಿದ್ದಕ್ಕೆ ಇಷ್ಟೊಂದು ಆಗ್ತಾ ಇದೆ, ಬೇರೆಯವ್ರದ್ದಾದ್ರೆ ಆಗಲ್ಲ. ಅವತ್ತಿಂದ ಫೇಕ್ ಡಾಕ್ಯುಮೆಂಟ್ಸ್ ನಟರಾಜು ಮಾಡ್ಯವ್ರೆ ಅಂತಾನೆ ನನಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ನಲ್ಲಿ ಇಬ್ಬರ ಬಳಿರುವ ದಾಖಲೆಗಳನ್ನ ಪರಿಶೀಲಿಸಿದಾಗ ಅಧಿಕಾರಿಗಳು ಮಾಡಿರುವ ಎಡವಟ್ಟು ಸ್ಪಷ್ಟವಾಗಿ ಕಾಣುತ್ತಿದೆ. ಈ ಸ್ವತ್ತು ಮಾಡುವಾಗ ಪಿಡಿಒ ಅಥವಾ ಕಾರ್ಯದರ್ಶಿ ಸ್ಥಳಕ್ಕೆ ಬಂದು ಮಹಜರು ನಡೆಸಬೇಕಿತ್ತು. ಆದ್ರೆ ಇದ್ಯಾವುದನ್ನೂ ಮಾಡದೆ ಕಚೇರಿಯಲ್ಲಿಯೇ ಕುಳಿತು ಇಬ್ಬಿಬ್ಬರಿಗೆ ಖಾತೆ, ಸರ್ವೆ ನಂಬರ್, ಈ ಸ್ವತ್ತು ಮಾಡಿಕೊಟ್ಟಿರುವುದು ಅಧಿಕಾರಿಗಳ ಲೋಪವಾಗಿದೆ. ಹಾಗಾಗಿ ನ್ಯಾಯಾಲಯ ನೀಡುವ ತೀರ್ಪು ಅಂತಿಮವಾಗಿದ್ದು, ನಿವೇಶನ ಯಾರಿಗೆ ಸೇರಿದೆ ಎಂಬುದು ತಿಳಿಯಲಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.